ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಸಮಾಜ ವಿಜ್ಞಾನ ಪರೀಕ್ಷೆಯ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಬಿಡ್ತಾ ಇದ್ದೇನೆ. ಬನ್ನಿ. ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಡಾಲ್ಹೌಸಿ. ಎರಡನೇ ಕ್ವಶನ್ಗೆ ಸರಿಯಾದ ಉತ್ತರ ನವದೆಹಲಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಕ್ಕಲುಮನ್ನು. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ MS ಸ್ವಾಮಿನಾಥನ್. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನೈಮುಡಿ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ 1098. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ 1998. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಚ್ 15. ನೆಕ್ಸ್ಟ್ ರೋಮನ್ 2ದಲ್ಲಿ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಯುದ್ಧಗಳು ಮತ್ತು ಕಂಪನಿಯ ಮೇಲಿನ ಒಂದು ಹಣಕಾಸಿನ ಹೊರೆಯನ್ನು ಹೆಚ್ಚಿಸಿದೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಟೋರಿಯಾ ರಾಜ ಫರ್ಡಿನಾಂಡ್. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜನರನ್ನು ಜಾತಿ, ವರ್ಗ, ಲಿಂಗ, ಉದ್ಯಮದಿಂದ ವರ್ಗೀಕರಿಸುವುದು. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಕ್ಕಳ ಕೆಲಸದ ಸಮಯ ಮತ್ತು ಷರತ್ತನ್ನು ನಿಯಂತ್ರಿಸುವುದು. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸಂಬಂಧ ಮತ್ತು ಕಡಿಮೆ ವೆಚ್ಚ ಅಂತ ಅರ್ಥ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ಕಾರದ ಆದಾಯದ ಸಂಗ್ರಹಿಸಿ ಮತ್ತು ವೆಚ್ಚ ಬಳಕೆ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸುಂಕಗಳನ್ನು ಖರೀದಿಸಲು ನಿಯಮ ಮತ್ತು ಹಣವನ್ನು ಉಳಿಸುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದರಲ್ಲಿ 15 ಮಂದಿ ಸದಸ್ಯರಿರ್ತಾರೆ. 5 ಕಾಯಂ ಸದಸ್ಯರು, 10 ಹಂಗಾಮ ಸದಸ್ಯರು. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಪಾಯಿಂಟ್, ಅಮೇರಿಕ, ರಷ್ಯಾ, ಬ್ರಿಟನ್, ಚೀನಾ, ಫ್ರಾನ್ಸ್ ಇವು ಕಾಯಂ ಸದಸ್ಯತ್ವದಂತಹ ರಾಷ್ಟ್ರಗಳು. ನೆಕ್ಸ್ಟು ಇಲ್ಲಿ ವಿಟೋ ಅಧಿಕಾರವನ್ನು ಹೊಂದಿರ್ತವೆ. ಜಾಗತಿಕ ಸಮಸ್ಯೆಗಳ ಒಂದು ಪರಿಹಾರ ಇರ್ತದೆ ಇದರಲ್ಲಿ. ಈ ಒಂದು ಕಾಯಂ ಸದಸ್ಯರ ಒಂದು ಇದರಲ್ಲಿ ಅಂತಾರಾಷ್ಟ್ರೀಯ ಒಂದು ನಿಯಂತ್ರಣ ಇರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಠೇವಣಿಗಳು ಅಂಗೀಕಾರ ಇರುತ್ತೆ. ಮತ್ತು ಭದ್ರತಾ ಒಂದು ಹಣಕಾಸಿನ ವ್ಯವಹಾರಗಳು ಇರ್ತವೆ. ನೆಕ್ಸ್ಟ್ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿರುದ್ಯೋಗಕ್ಕೆ ಕಾರಣಗಳು, ಅಲೆಯಾದ ಜನಸಂಖ್ಯೆ ಮತ್ತು ಯಾಂತ್ರೀಕರಣ ಮತ್ತು ಶ್ರಮ ವಿಭಜನೆ, ಸಮಾನತೆ, ಬಂಡವಾಳ ಕೊರತೆ ಇದೆಲ್ಲವೂ ಕೂಡ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಂಗ್ಲೀಷ್ ಮೀಡಿಯಮ್ಗೆ ಆದರೆ ಇಲ್ಲೇ ಕೊಟ್ಟಿದ್ದೇನೆ. ಇಂಗ್ಲೀಷ್ ಮೀಡಿಯಮ್ಗೆ ಸರಿಯಾದ ಉತ್ತರ ಡಾಲ್ಹೌಸಿ, ನ್ಯೂ ಡೆಲ್ಲಿ, ಅಲ್ಯೂವಿಯಲ್ ಸಾಯಿಲ್ ಆ್ಯಂಡ್ MSS. ಆ್ಯಂಡ್ ನೆಕ್ಸ್ಟ್ ಅರೈಮುಡಿ 1098 and 1948 and March 15. 9th question, increased the battles, the finance and on the company. 10th question is answer nation of Striya King and Predinal. And next 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ನೇಷನ್ and General Assembly. And next classifying people by the caste, class and gender occupation. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ, 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟು 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ನೋಡ್ರಿ, ಪವರ್ಟಿ ಆ್ಯಂಡ್ ಚೈಲ್ಡ್ ಮ್ಯಾರೇಜ್. ಓಕೆ. ನೆಕ್ಸ್ಟ್ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೋಸ್ಟ್ ಆಫೀಸ್, ಸೇವಿಂಗ್ಸ್ ಬ್ಯಾಂಕ್ ಆ್ಯಂಡ್ ನ್ಯಾಷನಲ್ ಸೇವಿಂಗ್ಸ್. ಓಕೆ. ಸರ್ಟಿಫಿಕೇಟ್. ನೆಕ್ಸ್ಟ್ ಆನ್ಸರ್ ಈಸ್ 20 question answer military system. The military was the base of administration and British rule. The British appointed the Indians for the military and took the entire India under their control with the help of the military. Next remedies. 22nd ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ನೆಕ್ಸ್ಟ್ ಇಲ್ಲಿ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡ್ರಿ. ಓಕೆ. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ಅಗ್ರಿಕಲ್ಚರ್. ನೆಕ್ಸ್ಟ್ ಇದು ಮ್ಯಾಪ್
ಓಕೆ, ಅಮೇರಿಕನ್ ಆ್ಯಂಡ್ ನರ್ಮದಾ ಆ್ಯಂಡ್ ವಿಶಾಖಪಟ್ಟಣಂ ನಾರ್ತ್ ಲ್ಯಾಟಿಟ್ಯೂಡ್ಸ್. ಓಕೆ, ನೆಕ್ಸ್ಟು ಇಲ್ಲಿ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ವಾಟ್ ಆರ್ ದ ರೀಜನ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಇಲ್ಲೆಲ್ಲ ರೀಜನ್ಸ್ ಇಷ್ಟಿದ್ದಾವೆ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದ್ದಾವೆ ನೋಡಿ. ಓಕೆ, 37ನೇ ಪ್ರಶ್ನೆಗೆ ಸರಿಯಾದ ಪಾಯಿಂಟ್ಸ್ಗಳು. 36ನೇ ಪ್ರಶ್ನೆಗೆ ಇವೆಲ್ಲ ಪಾಯಿಂಟ್ಸ್ಗಳನ್ನು ಬರೆದ್ರೆ 26ನೇ ಪ್ರಶ್ನೆಗೆ 28ನೇ ಪ್ರಶ್ನೆಗೆ ಓಕೆ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. 34ನೇ ಪ್ರಶ್ನೆ, 31, 29ನೇ ಪ್ರಶ್ನೆ A to Z ನಿಮಗೆ ಇಲ್ಲಿ ಕೊಡಲಾಗಿದೆ. ಕೀ ಆನ್ಸರ್ಸ್ಗಳನ್ನು ನಿಮ್ಮ ಒಂದು ಫ್ರೆಂಡ್ಸಿಗೂ ಕೂಡ ಸೆಂಡ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇವು. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ, 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ, ಲಾಸ್ಟ್ 7ನೇ ಪ್ರಶ್ನೆಗೆ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಸ್ಟಾರ್ಟೆಡ್ ಆ್ಯಕ್ಟಿವಿಟೀಸ್ ಆಫ್ ಥಿಯೋಸಫಿಕಲ್ ಸೊಸೈಟಿ ಆ್ಯಂಡ್ ರೈಸ್ಡ್ ಫ್ರೈಡ್ ಇಂಡಿಯನ್ ಕಲ್ಚರ್ ಥ್ರೂ ಲೆಕ್ಚರ್ಸ್ ಅಟೆಂಪ್ಟೆಡ್ ಇನ್ ಇಕ್ವಾಲಿಟಿ ಅಟೆಂಪ್ಟೆಡ್ ಟು ಸ್ಪ್ರೆಡ್ ಹಾರ್ಮೋನಿ ಇನ್ ಸೊಸೈಟಿ. ಓಕೆ, ಇದು ಸುಸಲ್ಸನ್ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು 80 ಮಾರ್ಕ್ಸಿಂದು ಕೂಡ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.